ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಾಗಡಿ ರಸ್ತೆಯ ಪ್ರಸನ್ನ ಟಾಕೀಸ್ನಲ್ಲಿ ನೈಟ್ ಕರ್ಫ್ಯೂ ಚಲನಚಿತ್ರದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಬೆಳಗ್ಗೆ 10:30ಕ್ಕೆ ಪ್ರಸನ್ನ ಟಾಕೀಸ್ನಲ್ಲಿ ಮಾಲಾಶ್ರೀ, ರಂಜನಿ ರಾಘವನ್, ಪ್ರಮೋದ್ ಶೆಟ್ಟಿ, ರಂಗಾಯಣ ರಘು, ಸಾಧು ಕೋಕಿಲ ಹಾಗೂ ಇನ್ನೂ ಹಲವಾರು ಕಲಾವಿದರು ಆಗಮಿಸಿದರು. ತುಂಬ ಚೆನ್ನಾಗಿದೆ. ಇಟ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ನಿಜವಾಗ್ಲೂ ನಡೆದಿರೋ ಕತೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇನ್ನು ಮಾಲಾಶ್ರೀ ಮೇಡಮ್ ಆ್ಯಕ್ಟಿಂಗ್ ಅಂತ ಹೇಳೋದೇ ಬೇಡ, ನಾವು ಅವ್ರ ದೊಡ್ಡ ಫ್ಯಾನ್ ಮೊದಲಿಂದನೇ. ಸೊ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಎಲ್ಲ ಫೈಟಿಂಗ್ ಹಿಡಿದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ತುಂಬ ಇಷ್ಟ ಆಯಿತು. ಹೌದು, ನಾನೊಂದು ನರ್ಸ್ ಪಾತ್ರ ಮಾಡಿದ್ದೀನಿ ಚಿಕ್ಕದಾಗಿ. ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಮಾಡೋವಾಗಲೂ ಚೆನ್ನಾಗಿತ್ತು. ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಾನು ಸೀರಿಯಲಲ್ಲೇ ಆ್ಯಕ್ಟಿಂಗ್ ಮಾಡೋಳು, ಇದರಲ್ಲಿ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಹಾಂ, ಸಿನಿಮಾದಲ್ಲಿ ಅದೇ ನೋಡಬೇಕು, ಆಫರ್ಸ್ ಬರ್ತಾ ಇದೆ, ನೆಕ್ಸ್ಟ್ ನೋಡಬೇಕು ಯಾವುದು ಅಂತ. ಸಿನಿಮಾನ ಕೊರೋನಾ ಟೈಮಲ್ಲಿ ಈ ಥರದ್ದೆಲ್ಲ ಒಂದು ನಡೆದಿರುತ್ತೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಗೊತ್ತಿತ್ತು, ಏನೇನು ಆಗಿತ್ತು ಅಂತೇಳಿ ಜನಗಳಿಗೆಲ್ಲ ಗೊತ್ತಿತ್ತು. ಅಂದರೆ ಎಷ್ಟು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ನಿಮ್ಗೆ ಆ ಕಡೆ ತಿರುಗಕ್ಕೆ ಬಿಡಲ್ಲ. ಆಮೇಲೆ ಒಂದೇ ನೈಟಲ್ಲಿ ನಡೆಯೋ ಕತೆ ತುಂಬ ಬ್ಯೂಟಿಫುಲ್ ಮಾಡ್ಯಾರ, ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡ್ಯಾರ. ಆಮೇಲೆ ನೋಡೋರೆಲ್ಲ ಹೇಳ್ತಾರೆ, ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರೂ ನಾನು ಕೇಳೋದು ಜನಗಳಿಗೆ ಎಲ್ಲರೂ ಬಂದು ನೋಡಿ, ಬೇರೆ ಥರದೊಂದು ಸಿನಿಮಾ. ಕೊರೋನಾ ಟೈಮಲ್ಲಿ ಎಲ್ಲ ಏನೇನು ಸಂಕಷ್ಟಗಳು ನಾವು ಎದುರಿಸಿದ್ವೋ ಅದನ್ನೇ ಇಟ್ಕೊಂಡು ಒಂದು ಥ್ರಿಲ್ಲಿಂಗಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸುಮಾರು ವರ್ಷ ಆದಮೇಲೆ ಮಾಲಾಶ್ರೀ ಅವ್ರನ್ನ ತುಂಬ ಚೆನ್ನಾಗಿತ್ತು. ಮತ್ತೆ ನೈಟ್ ಕರ್ಫ್ಯೂಗೆ ಹೋಗಿದ್ದು ಬಂದಂಗಾಯಿತು. ಸೊ ಸುಮಾರು ವರ್ಷ ಆದಮೇಲೆ ಮಾಲಾಶ್ರೀ ಮ್ಯಾಮ್ನ ಫಸ್ಟ್ ಥಿಯೇಟ್ರಲ್ಲಿ ನೋಡ್ತಾ ಇರೋದು. ನಾನು ಚಿಕ್ಕವನಾದಾಗ ನೋಡಿದ್ದು, ತುಂಬ ಖುಷಿ ಆಯಿತು. ಆ್ಯಕ್ಷನ್ ತುಂಬ ಚೆನ್ನಾಗಿರೋದು. ಆ್ಯಕ್ಚುಲಿ ಅವ್ರು ಅದಕ್ಕೆ ಫೇಮಸ್ ಅಲ್ವಾ, ಸೊ ತುಂಬ ಇಷ್ಟ ಆಯಿತು. ಸಾಹಸ ನಿರ್ದೇಶಕರಾಗಿ ಮಾಡಿದ್ದೀನಿ ಹೌದು ಸರ್, ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. ಸಾಹಸ ನಿರ್ದೇಶಕರಲ್ಲಿ ನಮಗೆ ಫಸ್ಟು ರವೀಂದ್ರ ವಂಶರು ಡೈರೆಕ್ಟ್ರು ಸರು, ಹಾಗೂ ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರು. ಅವರು ಕರೆದ್ಬಿಟ್ಟು ಹೇಳಿದ್ರು ನಮಗೆ, ಮೇಡಮ್ ಅವ್ರಿಗೋಸ್ಕರ ಒಂದು ನೈಟ್ ನಡೆಯೋಂಥ ಒಂದು ಲಾಕ್ಡೌನಲ್ಲಿ ನಡೆಯೋಂಥ ಒಂದು ಘಟನೆ ಬಗ್ಗೆ ನಾನು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀವಿ ಸರ್. ಇದಕ್ಕೆ ನೀವು ಸಂಪೂರ್ಣವಾಗಿ ಸಾಹಸವಾಗಿ ಸಣ್ಣ ವಿಷಯಗಳೆಲ್ಲ ಮಾಡಬೇಕು ಅಂದಾಗ ಮಾಲಾಶ್ರೀ ಮೇಡಮ್ಗೋಸ್ಕರನೇ ಅವ್ರ ಸಬ್ಜೆಕ್ಟ್ ಬರೆದ್ಬಿಟ್ಟು ಒಂದು ಲಾಕ್ಡೌನ್ ಬಗ್ಗೆ ಮೇಡಮ್ ಅವ್ರು ಕೇಳಿದ ಮೇಲೆ ಅದನ್ನು ತುಂಬ ಖುಷಿ ಆಗ್ಬಿಟ್ಟು ಅವ್ರು ತುಂಬ ಎನರ್ಜಿ ಇಟ್ಕೊಂಡು ಮಾಡಿದ್ರು. ಆಮೇಲೆ ಮೇಡಮ್ ಅವರು ಇಲ್ಲ, ನಾನು ಹೇಳಿದೆ ಮೇಡಮ್ ಸ್ವಲ್ಪ ಡೂಪ್ಗೆಲ್ಲ, ನಾನು ಡೂಪ್ನೆಲ್ಲ ಹುಡುಗರನ್ನ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಮೇಡಮ್ ಡೂಪ್ ಇಲ್ದಂಗೆ ತುಂಬ ಎನರ್ಜಿಟಿಯಾಗಿ ಇಟ್ಕೊಂಡು ಅವರು ವರ್ಕ್ ಮಾಡಿದ್ರು ಆ ಸಾಹಸ ದಶೆಗಳಲ್ಲಿ. ಆಮೇಲೆ ರಿಹರ್ಸಲ್ ಏನೇ ಇರ್ಬೋದು, ಒಂದು ಸತಿ ಹೇಳಿದ್ರೆ ಟಕ್ ಅಂತ ಮಾಡೋರು. ಪ್ರತಿಯೊಂದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೇಡಮ್ ಅವ್ರಿಗೆ. ಈ ಪಿಕ್ಚರು ಒಂದು ಯಶಸ್ವಿಯಾಗಿ ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೂ ಮೇಡಮ್ ಅವ್ರಿಗೂ ಒಂದು ಒಳ್ಳೇದಾಗಲಿ ಅಂತ ನಾನು ಹೃದಯಪೂರ್ವಕ ಕೊಡ್ತೀನಿ. ಅಲ್ಲ, ಮಾಲಾಶ್ರೀ ಅವ್ರ ಜೊತೆ ತುಂಬ ಈಸಿ, ಬಟ್ ಕಾನ್ಫಿಡೆಂಟ್ ಇರ್ಬೇಕು ನೀವು ಅಷ್ಟೇ. ನೀವು ಚೀಟ್ ಮಾಡೋಕ್ಕಾಗಲ್ಲ. ನಾವು ಏನು ಕತೆ ಹೇಳ್ತೀವೋ ಆ ಕತೆ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಓದ್ತಾರೆ. ಓದ್ಬಿಟ್ಮೇಲೆ ಅವರು ಏನಾದ್ರು ಸ್ಪಾಟಲ್ಲಿ ಚೇಂಜ್ ಮಾಡ್ತು ಅಂದರೆ ಅವರು ಗೊತ್ತಾಗುತ್ತೆ. ಸೊ ಹಾಗೆ ಮಾಲಾಶ್ರೀ ಅವ್ರನ್ನ ನಾವು ಚೀಟ್ ಮಾಡಲಿಕ್ಕಾಗಲ್ಲ. ಅವ್ರ ಜೊತೆ ಕೆಲಸ ಮಾಡಿದಂಗೆ ತುಂಬ ಒಂಥರ ಖುಷಿ, ತುಂಬ ಕಲಿತೆ ಅವರು. ಅವರ ಸರಳತೆ ಮತ್ತು ಅವರು ಸೀನನ್ನು ತೊಗೊಳ್ಳೋ ರೀತಿ, ಆಮೇಲೆ ಇನ್ವಾಲ್ವ್ ಆಗೋ ರೀತಿ, ಆಮೇಲೆ ಅವ್ರು ಸ್ಪಾಟಿಗೆ ಬಂದ್ಬಿಟ್ಮೇಲೆ ಅವ್ರು ಆರ್ಟಿಸ್ಟ್ ಅಷ್ಟೇ, ಡೈರೆಕ್ಟರ್ ಅಷ್ಟೇ. ಯಾಕಂದರೆ ಅವರ ಅನುಭವ ಬೇರೆ, ನಮ್ಮ ಅನುಭವ ಬೇರೆ. ನಾವು ಮಾಡೋ ಸಿನಿಮಾಗಳು ಬೇರೆ, ಅವ್ರು ಮಾಡೋ ಸಿನಿಮಾಗಳು ಬೇರೆ. ಅವ್ರ ಮುಂದೆ ನಾವು ಏನೇನೋ ಅಲ್ಲ ಅಂತ ಹೇಳ್ಬೋದು. ಆದರೆ ಆ ಡೈರೆಕ್ಟ್ ಸೀಟಿಗೆ ಅವ್ರು ಮರ್ಯಾದೆ ಕೊಡ್ತಾರೆ. ನಾನು ಅವ್ರಿಗಿಂತ ಚಿಕ್ಕವನಾದರೂ ಕೂಡ, ಅನುಭವದಲ್ಲಿ ಕೂಡ ಚಿಕ್ಕವನಾದರೂ ಕೂಡ ಅವ್ರು ಯಾವತ್ತೂ ಕೂಡ ಆ ಒಂದು ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ. ಅವ್ರು ಹೇಳ್ತಾಯಿದ್ರು, ಡೈರೆಕ್ಟ್ರೇ ಹೇಗೆ ಮಾಡಬೇಕು, ಪ್ರತಿಯೊಂದು ಮಾಡಿ ತೋರಿಸಿ ಅಂತ ಹೇಳ್ತಾಯಿದ್ರು. ಮಾಡಿ ಕೇಳ್ತಾಯಿದ್ರು, ಓಕೆನಾ ಇದು ಚೆನ್ನಾಗಿ ಮಾಡಿದ್ದೀನ ಅಂತ. ಸೊ ಅದು ಖುಷಿಯಾಗುತ್ತೆ. ಅದ್ರ ಜೊತೆ ಕೆಲಸ ಮಾಡಿದ್ರೆ ನಾವು ಸಾಕಷ್ಟು ಕಲಿಬೋದು ಅನಿಸುತ್ತೆ ಹಿರಿಯ ಕಲಾವಿದರ ಜೊತೆ. ಅವರಷ್ಟೇ ಅಲ್ಲ, ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ನೀವು ಗಮನಿಸ್ಬೋದು, ಎಲ್ಲ ಕೂಡ ಅನುಭವದಲ್ಲಿ ಹಿರಿಯರೇ. ಆದರೂ ಕೂಡ ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಈ ಸಿನಿಮಾದ ನಾನು ಏನು ಅಂದ್ಕೊಂಡಿದ್ದು ಅದೇ ಥರ ಕತೆ ಮಾಡಲಿಕ್ಕೆ, ಕತೆನ ತೆರೆ ಮೇಲೆ ತರಲಿಕ್ಕೆ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.